ಈ ವರ್ಷದ ಗುರುರಾಯರ ಆರಾಧನೆಗೆ ಇನ್ನು 108 ದಿವಸಗಳು ಮಾತ್ರ ಉಳಿದಿವೆ. ಯಾರು 108 ದಿವಸಗಳ ಕಾಲ ರಾಯರ ಸೇವೆಯನ್ನು ಮಾಡಲು ಅಪೇಕ್ಷೆಯನ್ನು ಪಟ್ಟಿದ್ದಾರೋ ಅವರು ಇದೇ ತಿಂಗಳ 26ನೇ ತಾರೀಕಿನಂದು ರಾಯರ ಸೇವೆಯನ್ನು ಪ್ರಾರಂಭ ಮಾಡಬೇಕು. ಅದು ಸರಿಯಾಗಿ ಆಗಸ್ಟ್ 11ನೇ ತಾರೀಕು ಮುಕ್ತಾಯವಾಗುತ್ತೆ. ಅಲ್ಲಿಗೆ ನಿಮ್ಮ ಸೇವೆ 108 ದಿವಸಗಳ ಕಾಲ ನಡೆದಿರುತ್ತೆ. ರಾಯರ ಆರಾಧನೆಯ ಪರ್ವಕಾಲದಲ್ಲಿ ನೀವು ಮಾಡಿದ ಸೇವೆಯನ್ನು ಸಮರ್ಪಣೆ ಮಾಡಬಹುದು. 108 ದಿವಸಗಳ ಸೇವೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇವೆಲ್ಲದರ ಪೂರ್ಣ ವಿಚಾರವನ್ನು ಇವತ್ತಿನ ದಿವಸ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೀವು ಗಮನವಿಟ್ಟು ಕೇಳಿಸ್ಕೊಳ್ಳಿ. ನೂರೆಂಟು ದಿವಸಗಳ ರಾಯರ ಸೇವೆಯನ್ನು ಇಲ್ಲಿ ಹೇಳುವಂತೆ ನೀವು ಮಾಡಬಹುದು. ಅದು ಕ್ರಮ ಹೇಗಿದೆ. ನೀವು ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಇದೇ ತಿಂಗಳ 30ನೇ ತಾರೀಕು ಏಪ್ರಿಲ್ 30 ಅಕ್ಷಯ ತೃತೀಯ ಏನು ಪರ್ವಕಾಲ ಇದೆ, ವೈಶಾಖ ಶುದ್ಧ ತೃತೀಯ, ಅವತ್ತಿನ ಪರ್ವಕಾಲದಲ್ಲಿ ನೀವು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ರಾಯರ ಸೇವೆಯನ್ನು ಪ್ರಾರಂಭ ಮಾಡಬೇಕು. ಅದು ಸರಿಯಾಗಿ ಆಗಸ್ಟ್ ತಿಂಗಳ 14ನೇ ತಾರೀಕು 108 ದಿವಸಗಳ ಸೇವೆಯಲ್ಲಿ ಸಮಾಪ್ತಿಗೊಳ್ಳುತ್ತೆ. ಆಗಸ್ಟ್ 14ನೇ ತಾರೀಕು ಕೂಡ ಗುರುವಾರವೇ ಇದೆ. ಆಶ್ಚರ್ಯ ಅಂದರೆ ಮರು ದಿವಸ ಕೃಷ್ಣಾಷ್ಟಮಿಯ ಪರ್ವಕಾಲ. ನೀವು ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಪ್ರಾರಂಭ ಮಾಡಿದ ರಾಯರ ಸೇವೆ ಕೃಷ್ಣಾಷ್ಟಮಿಯ ದಿವಸ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಅದು ಕೃಷ್ಣಾರ್ಪಣ ಅಂತ ಕರೆಸಿಕೊಳ್ಳುತ್ತೆ. ಕೃಷ್ಣನಿಗೆ ನೇರವಾಗಿದ್ದು ಸಮರ್ಪಿತವಾಗುತ್ತೆ. ಇಂಥ ಸೌಭಾಗ್ಯ ಈ ವರ್ಷದ ಸಾಧಕರಿಗೆ ಮಾತ್ರ ಭಗವಂತ ನೀಡಿದ್ದಾನೆ. ಪ್ರತಿ ವರ್ಷ ಇಂತಹ ಯೋಗ ಬಂದೇ ಬರುತ್ತೆ ಅಂತ ನಿಯಮ ಇಲ್ಲ. ಆದರೆ ಈ ಬಾರಿ ಅಕ್ಷಯ ತೃತೀಯ ದಿವಸ ಯಾರು ರಾಯರ ಸೇವೆಯನ್ನು ಪ್ರಾರಂಭ ಮಾಡ್ತಾರೋ ಅವರು ತಮ್ಮ ಸೇವೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ನೇರವಾಗಿ ಶ್ರೀಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ಸಮರ್ಪಣೆ ಮಾಡ್ಬೋದು. ಅದನ್ನು ಶ್ರೀಕೃಷ್ಣ ಪರಮಾತ್ಮನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆ ಶ್ರೀಕೃಷ್ಣ ಪರಮಾತ್ಮನ ಪಾದ ಕಮಲಗಳಲ್ಲಿ ನಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಣೆ ಮಾಡಿದ್ರೆ ಅದರಿಂದ ದೊರೆಯುವ ಲಾಭ, ಫಲ, ಪ್ರತಿಫಲಗಳನ್ನು ಊಹಿಸಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಆ ಗುರುರಾಯರ ಮಧ್ಯಾರಾಧನೆಗೆ ಸಮರ್ಪಣೆ ಮಾಡುವ ಸೇವೆಯು ಶ್ರೇಷ್ಠವಲ್ವೇ? 26ನೇ ತಾರೀಕು ಪ್ರಾರಂಭ ಮಾಡಿ ರಾಯರ ಆರಾಧನೆಯ ದಿವಸವೇ ಅದನ್ನು ನಾವು ಸಮರ್ಪಣೆ ಮಾಡಬಹುದಲ್ವೇ ಅಂತ ಒಂದು ಇಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಆದರೆ ರಾಯರ ಆರಾಧನೆ ಒಟ್ಟು 3 ದಿವಸಗಳ ಕಾಲ ನಡೆಯುತ್ತೆ. ಆಗಸ್ಟ್ 10, ಆಗಸ್ಟ್ 11 ಹಾಗೂ ಆಗಸ್ಟ್ 12. ಈ 3 ದಿವಸಗಳ ಕಾಲ ಪೂರ್ಣವಾಗಿ ರಾಯರ ಆರಾಧನೆ ನಡೆಯುತ್ತೆ. ಒಂದು ವೇಳೆ ನಾವು ಆರಾಧನೆಯ ದಿವಸವೇ ಸಮರ್ಪಣೆ ಮಾಡುವುದು ಅಂತ ಇಟ್ಕೊಂಡ್ರೆ ಇನ್ನು 1.5 ದಿವಸಗಳ ಕಾಲ ರಾಯರ ಸೇವೆ ನಡೆಯದೇ ಇರುವ ಸಾಧ್ಯತೆ ಇದೆ. ಮಾಡ್ಬೋದು, ಆದರೆ ಮಾಡದೇ ಇರುವಂಥ ಸಾಧ್ಯತೆಯೂ ಇದೆ. ಯಾಕೆಂದರೆ ಈಗಾಗಲೇ ನಾನು ಕೃಷ್ಣಾರ್ಪಣ ಅಂತ ಅಂದ್ಬಿಟ್ಟಿದ್ದೀನಿ ಅಂತ. ನಾವು ರಾಯರ ಆರಾಧನೆಯ 3 ದಿವಸಗಳಲ್ಲಿಯೂ ಕೂಡ ಪೂರ್ಣವಾಗಿ ನಾವು ಸೇವೆಯನ್ನು ಮಾಡಬೇಕು. ಆರಾಧನೆ ಮುಗಿದ ಮೇಲೆ ನಾವು ಮಾಡಿದ ಎಲ್ಲ ಸೇವೆಯನ್ನು ಸಮರ್ಪಣೆ ಮಾಡಬೇಕು. ಈ ಭಾವವನ್ನು ನಾವು ತಾಳಿದಾಗ ಅಕ್ಷಯ ತೃತೀಯ ದಿವಸ ನಾವು ರಾಯರ ಸೇವೆಯನ್ನು ಪ್ರಾರಂಭ ಮಾಡಬೇಕು. ಕೃಷ್ಣಾಷ್ಟಮಿಯ ದಿವಸ ಅದನ್ನು ಮುಕ್ತಾಯ ಮಾಡಬೇಕು. ಮಂತ್ರಾಲಯದಲ್ಲೂ ಕೂಡ 3 ದಿವಸಗಳ ಸೇವೆಯನ್ನು 5ನೆಯ ದಿವಸ ಸಮರ್ಪಣೆ ಮಾಡುವ ಸಂಪ್ರದಾಯವಿದೆ. ಅದರಂತೆ ನೀವು ಕೂಡ ಗುರುವಾರದ ದಿವಸ ಅಂದರೆ ಆಗಸ್ಟ್ 14ನೇ ತಾರೀಕು 108 ದಿವಸಗಳ ಕಾಲದ ಸೇವೆಯನ್ನು ಸಮರ್ಪಣೆ ಮಾಡಬಹುದು. ಈಗ 108 ದಿವಸಗಳ ಸೇವೆ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. 108 ದಿವಸಗಳ ಕಾಲದ ಸೇವೆ ಮಾಡುವುದು ಸುಲಭದ ಮಾತಲ್ಲ, ಬಹಳ ಕಠಿಣ, ಬಹಳ ಪರಿಶ್ರಮ ಅಂತ ನಮಗನ್ಸುತ್ತೆ ಅಲ್ವಾ? ಆದರೆ ಇಲ್ಲಿ ನಾವು ಕೆಲವು ಮೆಥಡ್ಗಳನ್ನು ಯೂಸ್ ಮಾಡಿಕೊಳ್ಬೇಕು. ನಮ್ಮ ದಿನಚರಿಯಲ್ಲಿಯೇ ನಮ್ಮ ಸೇವೆಯನ್ನು ಸೇರಿಸಿಕೊಂಡು ಬಿಡಬೇಕು. ಆಗ ಆ ಸೇವೆ ಪೂರ್ಣವಾದ ಫಲವನ್ನು ನಮಗೆ ನೀಡುತ್ತೆ. ಅದರ ಕ್ರಮವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. 108 ದಿವಸಗಳ ಕಾಲ ದಿವಸವಿಡೀ ಸೇವೆ ಮಾಡಬೇಕು ಅಂತ ಅಭಿಪ್ರಾಯ ಅಲ್ಲ. 30 ನಿಮಿಷಗಳ ಕಾಲ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 30 ನಿಮಿಷ ಸಾಧ್ಯವಾಗದೇ ಇದ್ದರೆ ಎಷ್ಟು ಹೊತ್ತಾಗುತ್ತೆ ಅಷ್ಟು ಹೊತ್ತು. ಹೀಗೆ 108 ದಿವಸಗಳ ಕಾಲ ತ್ರಿಕಾಲ ಪೂಜೆ, ಸೂರ್ಯೋದಯ, ಸೂರ್ಯಾಸ್ತ. ಒಂದು ವೇಳೆ ಮಧ್ಯಾಹ್ನದಲ್ಲಿ ಸಾಧ್ಯವಾಗದೇ ಇದ್ದರೆ ಮಧ್ಯಾಹ್ನದ ಪೂಜೆಯನ್ನು ಕೂಡ ಬೆಳಿಗ್ಗೆ ಅಥವಾ ಸಾಯಂಕಾಲನೇ ಅಳವಡಿಸ್ಕೊಳ್ಬಹುದು. ಹೀಗೆ ಯಥಾಶಕ್ತಿ ಯಥಾವೈಭವದಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು.
ಇನ್ನು 108 ದಿವಸಗಳ ಕಾಲ 108 ನಾಮಲೇಖನ ಪುಸ್ತಕಗಳನ್ನು ಬರೆಯಬೇಕು. ದಿನಕ್ಕೆ ಒಂದು ಪುಸ್ತಕದಂತೆ ಬರೆಯಬೇಕು. ಇನ್ನು 108 ದಿವಸಗಳ ಕಾಲ ಪರಿಮಳ ಗ್ರಂಥವನ್ನು ಇಟ್ಟುಕೊಂಡು ಅದಕ್ಕೆ 108 ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು. ಪ್ರದಕ್ಷಿಣೆ ಸಾಧ್ಯವಾಗದೇ ಇದ್ದರೆ ಕೇವಲ ನಮಸ್ಕಾರವನ್ನಾದರೂ ಹಾಕಬೇಕು. ಇನ್ನು 108 ದಿವಸಗಳ ಕಾಲ ಉಪವಾಸದಲ್ಲೇ ಇದ್ದು ನಾನು ಬೆಳಗಿನ ಸೇವೆಯನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪ. ನಿತ್ಯವೂ ತೀರ್ಥಪ್ರಾಶನ ಗುರುಪಾದೋದಕವನ್ನು ಪ್ರಾಶನ ಮಾಡಿಯೇ ನಾನು ಊಟ ಮಾಡ್ತೀನಿ ಅನ್ನುವಂತಹ ಒಂದು ದೀಕ್ಷೆ. ಹಾಗೂ 108 ದಿವಸಗಳ ಕಾಲದಲ್ಲಿ ಬರುವಂತಹ ಎಲ್ಲ ಏಕಾದಶಿ ವ್ರತಗಳ ಆಚರಣೆ. ನಿತ್ಯವೂ 108 ರೂಪಾಯಿಗಳನ್ನು ದಾನ ಮಾಡೋದು. ಅದು ಯಾರಾದರೂ ಸತ್ಪಾತ್ರರಿಗೆ ಅಥವಾ ಹಸುಗಳಿಗೆ ತುಂಬ ಕಷ್ಟದಲ್ಲಿರೋರಿಗೆ ನೀವು 108 ರೂಗಳನ್ನು ದಾನ ಮಾಡ್ಬೋದು. ಪ್ರಕೃತದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಿರ್ಮಾಣಕ್ಕೆ ನೀಡುವಂತಹ ನೀವು ಒಂದೊಂದು ರೂಗಳು ಕೂಡ ಅನಂತ ಫಲವನ್ನು ನೀಡುತ್ತೆ. ಯಾಕೆಂದರೆ ಇದು ತುಂಬ ವ್ಯಾಪಕವಾದ ಉದ್ದೇಶದಿಂದ ಹೊರಟಿದೆ. ಆದ್ದರಿಂದ ನಿಮಗೆ ಸಾಧ್ಯವಾದರೆ ಅಭಿಪ್ರಾಯ ಇದ್ದರೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ನಿತ್ಯವೂ 108 ರೂಗಳ ದಾನವನ್ನು ಕೂಡ ನೀವು ಈ 108 ದಿವಸಗಳಲ್ಲಿ ಮಾಡಬಹುದು. ಅಥವಾ ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ಬೇರೆ ಯಾವುದೇ ಸೇವೆಗಳಿದ್ರೂ ಕೂಡ ನೀವು 108 ದಿವಸಗಳ ಕಾಲದಲ್ಲಿ ಮಾಡಬೇಕು. ಇಲ್ಲಿಯ ತನಕ ನಾನು ಹೇಳಿದ ಅನೇಕ ಸೇವೆಗಳಲ್ಲಿ ನಿಮಗೆ ಯಾವುದು ಸಾಧ್ಯವೋ, ಎಷ್ಟು ಸಾಧ್ಯವೋ ಅಷ್ಟನ್ನು ನೀವು ಮಾಡಿ. ಉದಾಹರಣೆಗೆ ನಿತ್ಯವೂ ನನಗೆ 1008 ಬಾರಿ ಬರೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋರು 108 ಬಾರಿ ಬರೆದ್ರೂ ಕೂಡ ಸಾಕು. ಹಾಗೆ ಉಳಿದಿದ್ದನ್ನು ನೀವೇ ತಿಳಿದುಕೊಳ್ಳಿ. ಯಾರು ಹೀಗೆ 108 ಬಾರಿ 108 ದಿವಸಗಳ ಕಾಲ ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ನಾವು ನಮ್ಮ ಸಂಸ್ಥೆಯಿಂದ ಸನ್ಮಾನ ಪತ್ರವನ್ನು ನಾವು ಸಿದ್ಧಪಡಿಸ್ತೀವಿ. ಈಗಾಗಲೇ ಯಾರು ಬರೆದು ಮುಗಿಸಿದಾರೋ ಅವರೂ ಕೂಡ ಈ 108 ದಿವಸಗಳ ಕಾಲ ಸೇವೆಯನ್ನು ಮಾಡೋದಿದ್ದರೆ ಆ ಸೇವಾ ನಿಮಿತ್ತವಾಗಿ ಅವರಿಗೆ ಪುನಃ ಸನ್ಮಾನ ಪತ್ರವನ್ನು ನಾವು ಸಿದ್ಧಗೊಳಿಸ್ತೀವಿ. ಇದರ ಬಗ್ಗೆ ನಾನು ಮತ್ತಷ್ಟು ವಿಚಾರವನ್ನು ನಾನು ಮುಂದಿನ ಪ್ರವಚನದಲ್ಲಿ ತಿಳಿಸ್ತೇನೆ. ಮತ್ತು ಸನ್ಮಾನ ಪತ್ರದಲ್ಲಿ ಅವರ ವಿಶೇಷ ಸಾಧನೆಯನ್ನು ಕೂಡ ನಾವು ಲೇಖ ಮಾಡ್ತೀವಿ. ಇದರ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಬೇರೆ ಬೇರೆ ಈ 108 ದಿವಸಗಳ ಕಾಲದ ಸೇವೆಗಾಗಿ ನಾನು ಮತ್ತೊಂದು ಬಾರಿ ತಿಳಿಸ್ತೇನೆ. ಯಾರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು 108 ದಿವಸಗಳ ಕಾಲ ಮಾಡಲು ಬಯಸಿದಾರೋ ಅವರೆಲ್ಲರೂ ಕೂಡ ನಾಮಲೇಖನ ಪುಸ್ತಕಗಳನ್ನು ಈಗಲೇ ನೀವು ತರಿಸಿಕೊಳ್ಳಿ. ನಿಮ್ಮ ಸಾಧನೆಗಾಗಿ ನಾವು ವಾಟ್ಸ್ಯಾಪ್ನಲ್ಲಿ ಪುನಃ ನಿಮ್ಮನ್ನು ಭೇಟಿ ಮಾಡ್ತೀವಿ. 8861983526. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ